ಮೊದಲ ಸಂತ್ರಸ್ತನ ವಿರುದ್ಧವಾಗಿ ದೂರು ನೀಡಿದ್ದಂತ ಸೂರಜ್ ರೇವಣ್ಣ ಅವರ ಆಪ್ತನೇ ಇದೀಗ ಸೂರಜ್ ರೇವಣ್ಣ ವಿರುದ್ಧವಾಗಿ ತಿರುಗಿಬಿದ್ದಿದ್ದಾನೆ. ಸೂರಜ್ ರೇವಣ್ಣ ತನ್ನ ಮೇಲೂ ಅಸಹಜ ಲೈಂಗಿಕ ದೌರ್ಜನ್ಯ ನಡೆಸಿದ್ದಾರೆ ಅಂತ ಆಪ್ತನೇ ದೂರನ್ನ ನೀಡಿದ್ದಾನೆ. ಸೂರಜ್ ಅವರಿಂದ ತನಗೆ ಜೀವ ಭಯ ಇದೆ ಅಂತ ಕೂಡ ಆಪ್ತನೇ ತನ್ನ ದೂರಿನಲ್ಲಿ ಪ್ರಸ್ತಾಪಿಸಿದ್ದಾನೆ. ಸೂರಜ್ ವಿರುದ್ಧ ಎರಡನೇ ಲೈಂಗಿಕ ದೌರ್ಜನ್ಯ ಕೇಸ್ ದಾಖಲಾಗಿದ್ದು ಹೊಳೆನರಸೀಪುರ ಗ್ರಾಮಾಂತರ ಠಾಣಾ ಪೊಲೀಸರು ತನಿಖೆಯನ್ನ ಕೈಗೊಂಡಿದ್ದಾರೆ. ಆಪ್ತನ ಮೇಲೂ ಅಸಹಜ ಲೈಂಗಿಕ ದೌರ್ಜನ್ಯ. ಸೂರಜ್ ರೇವಣ್ಣ ವಿರುದ್ಧ ಮತ್ತೊಂದು ಪ್ರಕರಣ. ವಿಧಾನ ಪರಿಷತ್ ಸದಸ್ಯ ಸೂರಜ್ ರೇವಣ್ಣ ಮೇಲೆ ಮತ್ತೊಂದು ಲೈಂಗಿಕ ದೌರ್ಜನ್ಯ ಆರೋಪ ಕೇಳಿ ಬಂದಿದೆ. ಈ ಹಿಂದೆ ಸೂರಜ್ ಪರ ದೂರು ಸಲ್ಲಿಸಿದ್ದ ಆಪ್ತನೇ ಈಗ ತಿರುಗಿ ಬಿದ್ದಿದ್ದಾನೆ. ನಿನ್ನೆ ಹೊಳೆನರಸೀಪುರ ನಗರ ಠಾಣೆಗೆ ತೆರಳಿದ್ದ ಆಪ್ತ ತನ್ನ ಮೇಲೆ ಸೂರಜ್ ಅಸಹಜ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅಂತ 10 ಪುಟಗಳ ದೂರು ನೀಡಿದ್ದ. ಇದಾದ್ಮೇಲೆ ಪೊಲೀಸರು ಹೊಳೆನರಸೀಪುರ ಗ್ರಾಮಾಂತರ ಠಾಣೆಗೆ ಸಂತ್ರಸ್ತನನ್ನ ಕರೆದೊಯ್ದಿದ್ರು. ಅದೇ ಠಾಣೆಯಲ್ಲಿ ಎರಡನೇ ಸಂತ್ರಸ್ತ ಸೂರಜ್ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಈಗಾಗಲೇ ಸೂರಜ್ ವಿರುದ್ಧ ಎರಡನೇ FIR ದಾಖಲಾಗಿದೆ. ಅರಕಲಗೂಡು ತಾಲೂಕಿನ ಯುವಕನೊಬ್ಬ ಸೂರಜ್ ತನ್ನ ಮೇಲೆ ಅಸಹಜ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರಂತ ಆರೋಪಿಸಿದ್ದ. ಜೂನ್ 21ರಂದು ನಗರ ಠಾಣೆಗೆ ತೆರಳಿದ್ದ ಸೂರಜ್ ಆಪ್ತ ಸಂತ್ರಸ್ತ ಹಣಕ್ಕೆ ಬೇಡಿಕೆ ಇಟ್ಟಿದ್ದು ಹಣ ಕೊಡದಿದ್ರೆ ಮಾನ ಹರಾಜು ಹಾಕ್ತೀನೆಂದು ಬೆದರಿಕೆ ಹಾಕಿದ್ದಾನೆ ಅಂತ ಆಪ್ತ ದೂರು ದಾಖಲಿಸಿದ್ದ. ಅದಾದ ಮೇಲೆ ಜೂನ್ 22ಕ್ಕೆ ಸಂತ್ರಸ್ತ ಹೊಳೆನರಸೀಪುರ ಗ್ರಾಮಾಂತರ ಠಾಣೆಯಲ್ಲಿ ಸೂರಜ್ ತನ್ನ ಮೇಲೆ ಅಸಹಜ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ. ಸೂರಜ್ ಹಾಗೂ ಆಪ್ತ ಇಬ್ಬರಿಂದಲೂ ತನಗೆ ಬೆದರಿಕೆ ಇದೆ ಅಂತ ದೂರು ನೀಡಿದ್ದ. ಜೂನ್ 23ರಂದು ಸೂರಜ್ ಬಂಧನವಾಗಿತ್ತು. ಸಂತ್ರಸ್ತನ ಮೇಲೆ ದೂರು ಕೊಟ್ಟ ಮೇಲೆ ಸೂರಜ್ ಆಪ್ತ ನಾಪತ್ತೆಯಾಗಿದ್ದ ಆಪ್ತ ಏಕಾಏಕಿ ಈಗ ಸೂರಜ್ ವಿರುದ್ಧ ದೂರು. ಮೊದಲ ಸಂತ್ರಸ್ತ ನೀಡಿದ್ದ ದೂರಿನಲ್ಲಿ ಎರಡನೇ ಆರೋಪಿ. ಆದ್ರೆ ಅರಕಲಗೂಡಿನ ಮೊದಲ ಸಂತ್ರಸ್ತನ ವಿರುದ್ಧ ಸೂರಜ್ ಪರ ಜೂನ್ 21ರಂದು ದೂರು ಕೊಟ್ಟ ಬಳಿಕ ಎರಡನೇ ಆರೋಪಿ ನಾಪತ್ತೆಯಾಗಿದ್ದ. ನಿನ್ನೆ ಪ್ರತ್ಯಕ್ಷನಾದ ಇದೇ ಆಪ್ತ ಸೂರಜ್ ವಿರುದ್ಧವೇ ಅಸಹಜ ಲೈಂಗಿಕ ದೌರ್ಜನ್ಯ ದೂರು ದಾಖಲಿಸಿದ್ದಾನೆ. IPC ಸೆಕ್ಷನ್ 377, 342, 506 ಅಡಿಯಲ್ಲಿ ಕೇಸ್ ದಾಖಲಾಗಿದೆ. 4 ವರ್ಷದ ಹಿಂದೆ ತನ್ನ ಮೇಲೆ ಸೂರಜ್ ಲೈಂಗಿಕ ದೌರ್ಜನ್ಯ ಎಸಗಿದ್ರು. ಆದ್ರೆ ಇದನ್ನ ಎಲ್ಲಿಯೂ ಬಾಯಿ ಬಿಡದಂತೆ ಸೂರಜ್, ಸಚಿನ್ ಮತ್ತು ರಕ್ಷಿತ್ ತನಗೆ ಬೆದರಿಕೆ ಹಾಕಿದ್ರು. ಈಗ ಸ್ವಇಚ್ಛೆಯಿಂದ ದೂರು ನೀಡಿದ್ದಾಗಿ ಎರಡನೇ ಸಂತ್ರಸ್ತ ಹೇಳ್ಕೊಂಡಿದ್ದಾನೆ. ಸೂರಜ್ ರೇವಣ್ಣ ಮತ್ತೊಂದು ಸಹಚರರು ಯಾರು? ಸಚಿನ್ ಮತ್ತು ರಕ್ಷಿತ್ ಅಂತ. ಮತ್ತೆ ನನಗೆ 4 ವರ್ಷದಿಂದ ಲೈಂಗಿಕ ದೌರ್ಜನ್ಯ ಮಾಡಿದ್ದು ಸೂರಜ್ ರೇವಣ್ಣ ಅವರು. ಮತ್ತೆ ಈಗ ಬೆದರಿಕೆ ಹೊಡೆದು ಸೂರಜ್ ರೇವಣ್ಣ ಅವರು ಅವ್ರನ್ನ ಕಂಪ್ಲೇಂಟ್ ಮಾಡಿದ್ದೀನಿ. 4 ವರ್ಷದಿಂದ ಯಾವ ಕರೋನಾ ಟೈಮಲ್ಲಿ ಸರ್. ಏನಾಗಿಲ್ಲ? 4 ವರ್ಷದ ಹಿಂದೆ ಮಾತ್ರ ದೌರ್ಜನ್ಯ ಮಾಡಿದ್ದು, ಆಮೇಲೆ ದೌರ್ಜನ್ಯ ಇಲ್ಲ, ಆ ಥರದ್ದು ಏನಾಗಿಲ್ಲ. ಈಗ ನಾನು ಬೆದರಿಸಿ ಆ ಹುಡುಗನ ಬಗ್ಗೆ ಅವನ್ನೇ ಬ್ಲಾಕ್ ಮೇಲ್ ಮಾಡೋ ಥರ ಮಾಡಿ ಅವನ ಮೇಲೆ ಕಂಪ್ಲೇಂಟ್ ಕೊಡೋಂಗೆ ಮಾಡಿದ್ರು. ಕೆಲಸ ಮಾಡ್ತಾ ಇದ್ರು ಅವ್ರ ಜೊತೆ ಸೂರಜ್ ಜೊತೆ? ನಿಮಗೆ ಎಷ್ಟು ವರ್ಷದಿಂದ ಪರಿಚಯ? ನನಗೊಂದು 7 ವರ್ಷದಿಂದ ಪರಿಚಯ. ನಮ್ಮ ಭಾಗದ ನಾಯಕರು, ನಾವು ಕಾರ್ಯಕರ್ತರು, JDS ಕಾರ್ಯಕರ್ತರು. ಮೊದಲ ಸಂತ್ರಸ್ತನ ವಿರುದ್ಧ ದೂರು ನೀಡಬೇಕೆಂದು ಸೂರಜ್ ರೇವಣ್ಣ ಅಂಡ್ ಗ್ಯಾಂಗ್ ಹೆದರಿಸಿತ್ತಂತೆ. ನಾನು ಹೇಳದಂತೆ ಕೇಳದಿದ್ರೆ ಹೆಣವಾಗಿ ಹೋಗ್ತೀಯಾ ಅಂತ ಸೂರಜ್ ಹೆದರಿಸಿದ್ರಂತೆ. ಸೂರಜ್ ಹೇಳಿದಂತೆ ಮೊದಲ ಸಂತ್ರಸ್ತರನ್ನ ಲಾಡ್ನಲ್ಲಿ ಗೂಡಿ ಹಾಕಿದ್ಯಾ ಅಂತ ಎರಡನೇ ಸಂತ್ರಸ್ತ ಹೇಳ್ಕೊಂಡಿದ್ದಾನೆ. ಇಲ್ಲ, ನಮ್ಮ ಮೂಲಕ ಏನು ಪರಿಚಯ ಇಲ್ಲ. ಅವ್ರ ಹೆಂಗ್ ಪರಿಚಯ ಇದ್ರು ಅನ್ನೋದು ನನಗೆ ಗೊತ್ತಿಲ್ಲ. ನಿಮಗೆ ಅರಕಲಗೂಡು ಮೂಲದ ಯುವಕ ಪರಿಚಯ ಇತ್ತ ಮೊದಲು? ಹೌದು, ನಾನು ಅವನು ಕೊಲಿಗು ಒಟ್ಟಿಗೆ ಕೆಲಸ ಮಾಡ್ತೀವಿ. ಈಗ ನೀವು 4 ವರ್ಷದ ಹಿಂದೆ ನನ್ನ ಮೇಲೆ ದೌರ್ಜನ್ಯ ಆಗಿದೆ ಅಂತ ಹೇಳ್ತಾ ಇದ್ದೀರಿ. ಆಗ್ಲೇ ಯಾಕೆ ನೀವು ಕಂಪ್ಲೇಂಟ್ ಕೊಟ್ಟಿಲ್ಲ? ಸರ್, ಅವಾಗ ನಾನು ಯಾರಿಗೂ ಹೇಳ್ಕೊಂಡಿರ್ಲಿಲ್ಲ. ಅದು ಕಂಪ್ಲೇಂಟ್ ಕೊಡುವಂತ ಧೈರ್ಯ ಮಾಡಿರ್ಲಿಲ್ಲ. ಮಾನಸಿಕವಾಗಿ ನನ್ನ ಒಳಗೆ ನೋವು ಇಟ್ಕೊಂಡು ಸುಮ್ಮನೆ ಇದ್ದೆ 4 ವರ್ಷದಿಂದ. ಹೌದು, ಈಗ ಅದು ಸಂದರ್ಭ ಬಂತು ಕೊಟ್ಟಿದ್ದೀನಿ. ಸರ್, ಈಗ ಇಲ್ಲ, ಖಂಡಿತ ನಾನಲ್ಲ. ಈಗ ಅವರು ಇಲ್ಲ, ಈಗ ಮೊದಲ ಸಂತ್ರಸ್ತ ಅವ್ರು ದೂರು ಕೊಟ್ಟಿದ್ದಾರೆ, ನಿಮ್ಮ ವಿರುದ್ಧನೂ ಕೂಡ ದೂರು ಕೊಡಿ, ನನಗೆ ಕೂಡ ಹಾಕಿದ್ದ
ನೀವು ಗೂಡು ಹಾಕಿದ್ರಿ ಬೆದರಿಸಿ ಹಣಕ್ಕೆ ಹಣನ ಕೂಡ ಕಿತ್ಕೊಂಡ ಲಾಡ್ಜ್ ಎಲ್ಲ ಅವ್ನು ನನ್ನನ್ನು ಇಟ್ಕೊಂಡಿದ್ದ ಅಂತ ಹೇಳ್ತಾರೆ. ಇಲ್ಲ ನಾನು ಇವರು ಸೂರಜ್ ಅಣ್ಣವ್ರು ಹೇಳ್ದಂಗೆ ಮಾಡಕ್ಕೆ ಹೋಗಿ ಅವ್ನು ನನ್ನ ಜೊತೆ ಇಟ್ಕೊಂಡಿದ್ದೆ ಅಷ್ಟೇ. ಅಮೌಂಟ್ ಇರಲ್ಲ ಅಂತ ಅವ್ನು ಕೊಟ್ಟಿದ್ದ. ಬಟ್ ಅವನಿಗೆ ಬೆದರಿಕೆ ಒಟ್ಟಿದ್ದು ಇವ್ರ ಕಡೆ ಅಂತ ನಿಜ. ಆ ವಿಚಾರವಾಗಿ ನನಗೆ ಕಂಪ್ಲೇಂಟ್ ಕೊಟ್ಟರು. ಸರ್, ಈಗ ಅವ್ರಿಗೆ 1 ಕೋಟಿ ಹಣ ನಾವು ಕೊಡ್ತೀವಿ, ಜೊತೆಲೆ ಇಟ್ಕೊಂಡಿರುವಂತ ಬ್ಲಾಕ್ ಮೇಲ್ ಮಾಡಿ ಸರ್ ಎಲ್ಲ ತನಿಖೆ ಅಂತದ್ರಿಂದ ಗೊತ್ತಾಗುತ್ತೆ ಬಿಡಿ ಸರ್. ಇಂದು ಸೂರಜ್ ವೈದ್ಯಕೀಯ ಪರೀಕ್ಷೆ, ಸ್ಥಳ ಮಹಜರು ಸಾಧ್ಯತೆ. ಕೋರ್ಟ್ ಈಗಾಗಲೇ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಜುಲೈ 1ರ ತನಕ ಸೂರಜ್ನನ್ನ ಸಿಐಡಿ ಕಸ್ಟಡಿಗೊಪ್ಪಿಸಿದೆ. ಇಂದು ಸೂರಜ್ಗೆ ಬೌರಿಂಗ್ ಅಥವಾ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆ ನಡೆಸಲಾಗುತ್ತೆ. ನಂತರ ಆರೋಪಿಯನ್ನ ಸ್ಥಳ ಮಹಜರಿಗಾಗಿ ಹೊಳೆನರಸೀಪುರದ ಗನ್ನಿಕಡದ ತೋಟದ ಮನೆಗೆ ಕರೆದೊಯ್ಯುವ ಸಾಧ್ಯತೆ ಇದೆ. ಮಂಜುನಾಥ್, TV9 ಹಾಸನ.